ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಸಿಟಿ ಅಂದರೆ ನಗರ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಂಥ ನೂತನ ಪೊಲೀಸ್ ಆಯುಕ್ತರಿಗೆ ನಾವು ವೀರ ಕನ್ನಡಿಗರ ಸೇನೆ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಮತ್ತೊಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಮನವಿ ಸಲ್ಲಿಸತಕ್ಕಂಥ ಉದ್ದೇಶವೇನೆಂದರೆ, ದಯಮಾಡಿ ಕಲಬುರಗಿ ನಗರಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಸೂಪರ್ ಮಾರ್ಕೆಟ್ ಜನತಾ ಬಜಾರ್ ಲೈನ್ ಆಗಿರ್ಬೋದು, ಕಿರಣ ಬಜಾರ್ ಆಗಿರ್ಬೋದು, ಸರಬ್ ಬಜಾರ್ ಆಗಿರ್ಬೋದು, ಚಪ್ಪಲ್ ಬಜಾರ್ ಆಗಿರ್ಬೋದು, ಈ ಒಂದು ಪ್ರದೇಶಗಳಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಓಡಾಡುವಂಥ ಸ್ಥಳದಲ್ಲಿ ಇವತ್ತಿನ ಒಂದು 2 ವೀಲರ್ಸ್ ಕೂಡ ಬರಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಟೈಮ್, ಒಂದು 30 ನಿಮಿಷಗಳ ಕಾಲ ತೆಗೆತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ದಯಮಾಡಿ ವ್ಯಾಪಾರಸ್ಥರಿಗೆ ಇನ್ನೊಂದು ಕಡೆ ಒಳ್ಳೆಯ ಒಂದು ಸ್ಥಳದ ಅವಕಾಶ ಮಾಡಿಕೊಟ್ಟು ರಸ್ತೆ ಮೇಲೆ ಇರ್ತಕ್ಕಂಥ ವ್ಯಾಪಾರಸ್ಥರನ್ನು ಇವತ್ತು ಅಲ್ಲಿಂದ ತೆಗೆದು ಎತ್ತಂಗಡಿ ಮಾಡಿ ಬೇರೆಡೆ ಅವರಿಗೆ ಸ್ಥಳದ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿ ಕೂಡ ಕೊಟ್ಟಿದ್ದೀವಿ. ಇವತ್ತು ಕಲಬುರಗಿ ಜಿಲ್ಲೆಯಾದಂಥ ಅದರಲ್ಲೂ ನಗರದಾದ್ಯಂತ ರಾಜರೋಷವಾಗಿ ಏನಾದರೂ ಅಕ್ರಮ ಮರಳುಗಾರಿಕೆ ನಡೀತಿದೆ, ಅದ್ರ ಬಗ್ಗೆ ಪೂರ ಗಂಭೀರವಾಗಿ ತಾವು ಇದರ ಬಗ್ಗೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಅಕ್ರಮ ಮರಳುಗಾರಿಕೆ ಬಗ್ಗೆ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕಲಬುರಗಿ ನಗರಾದ್ಯಂತ ರಿಂಗ್ ರಸ್ತೆಗಳ ಸುರಕ್ಷ ಆಗಿರ್ಬೋದು, ಆಮೇಲೆ ಇಲ್ಲೇನು ನಮ್ಮ ನಗರಾದ್ಯಂತ ಕೆಲವು ದೊಡ್ಡ ದೊಡ್ಡ ವೃತ್ತಗಳಾಗಿರ್ಬೋದು, ಅಲ್ಲಿ ತಕ್ಷಣವೇ CC ಕ್ಯಾಮ್ರಾಗಳನ್ನು ಅಳವಡಿಸಿದರೆ ಅಕ್ರಮ ಚಟುವಟಿಕೆಗಳಿಗಾಗಲಿ ಇನ್ನಿತರ ಯಾವುದೇ ಒಂದು ಅಪಘಾತಕ್ಕಾಗಲಿ ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನದ ಮನವಿ ಕೊಟ್ಟು ಸಾಹೇಬರಿಗೆ ಏನದ ಇವತ್ತೊಂದು ವಿಶೇಷವಾದಂಥ ವಿಶೇಷವನ್ನು ಹೇಳಿ ಇವತ್ತು ನಾವೆಲ್ಲ ಈ ನಗರಕ್ಕೆ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಕಲಬುರಗಿ ಜನತೆಗೆ ತಮ್ಮ ಸಹಕಾರ ಆಶೀರ್ವಾದ ಇರಲಿ, ಜನತೆಯ ಆಶೀರ್ವಾದ ಕೂಡ ತಮ್ಮೇಲೆ ಇರ್ತದೆ ಅಂತೇಳಿ ಸಂದರ್ಭದಲ್ಲಿ ನಾವು ಅವರನ್ನು ಆಶೀರ್ವದಿಸಿದ್ದೇವೆ.